ಸ್ನೇಹಿತರೆ ನಮಸ್ಕಾರ. ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿಸುರುಳಿಯಲ್ಲಿ ಇಂದಿನ ವಿಷಯ ಭೀಮನ ಯುದ್ಧೋತ್ಸಾಹ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಭೀಮ, ಸಾತ್ಯಕಿ ಪ್ರಮುಖರು ತಮ್ಮ ಪಕ್ಷಕ್ಕಾದ ಅಪಾರ ನಷ್ಟದಿಂದ ಕನಲಿದರು. ಕರ್ಣನನ್ನು ಹೀಗೆಯೇ ಬಿಟ್ಟರೆ ಪಾಂಡವರಿಗೆ ಸೋಲು ಪ್ರಾಪ್ತವಾಗಬಹುದು ಎನ್ನುತ್ತಾ ಅವನ ರಥವನ್ನು ಅಡ್ಡಕಟ್ಟಿದರು. ಸಾರಥಿ ಮಾದ್ರಾಧಿಪನು ವೃಕೋದರನ ತೇರಿನ ಮುಂದೆ ನಿಲ್ಲಿಸಿದನು. ಭೀಮನು ಸಾತ್ಯಕಿಯೊಡನೆ, ಈ ಧೂರ್ತನನ್ನು ನಾನು ದಂಡಿಸುತ್ತೇನೆ, ನೀವು ಮಾತ್ರ ಧರ್ಮನಂದನನ್ನು ರಕ್ಷಿಸಿರಿ. ಕೌರವನ ಸಂತೋಷಕ್ಕಾಗಿ ನನ್ನ ಅಣ್ಣ ಯಮಸ್ತನಯನನ್ನು ಕರ್ಣ ಹಿಂಸಿಸಿದ್ದಕ್ಕಾಗಿ ಅವನನ್ನು ಸಂಹರಿಸುತ್ತೇನೆ. ಶಲ್ಯನು ನಿಧಾನವಾಗಿ ಕರ್ಣನನ್ನು ಎಚ್ಚರಿಸಿದನು. ಪ್ರಳಯ ರುದ್ರನಂತೆ ನಮಗೆ ಅಭಿಮುಖವಾಗಿ ನಿಂತಿರುವ ಭೀಮಸೇನನನ್ನು ನೋಡು. ಘಟೋತ್ಕಚನು ಅಥವಾ ಅಭಿಮನ್ಯು ಹತನಾದಾಗಲೂ ಈ ರೀತಿ ಅವನು ಕ್ರುದ್ಧನಾಗಿರಲಿಲ್ಲ. ಕಾಲ ಸರ್ಪದಂತಿರುವ ಮರುತಸುತನನ್ನು ಚಾತುರ್ಯದಿಂದ ಸೋಲಿಸು. ಕರ್ಣ ಮತ್ತು ಭೀಮನ ನಡುವೆ ಸಂಘರ್ಷ ಪ್ರಾರಂಭವಾಯಿತು. ರಣವಾದ್ಯಗಳು ಇನ್ನೊಮ್ಮೆ ಮೊಳಗಿದವು. ಭೀಮಸೇನನು ವೈರಿಯ ಮೇಲೆರಗಿದನು. ರವಿಜನು ಪರಮ ಕ್ರುದ್ಧನಾಗಿ ಭೀಮಸೇನನ ವಕ್ಷಸ್ಥಳಕ್ಕೆ ಪ್ರಹರಿಸಿದಾಗ ಧನುಸ್ಸು ತುಂಡಾಯಿತು. ವೃಕೋದರನು ನಾರಾಚವನ್ನು ಎತ್ತಿಕೊಂಡನು. ಮದದಿಂದ ಅರಣ್ಯವನ್ನು ಸುತ್ತುತ್ತಿದ್ದ ಆನೆಯನ್ನು ವ್ಯಾಧನು ಬಗ್ಗು ಬಡಿದಂತಾಯಿತು. ಭೀಮನ ಕಣ್ಣು ಕೆಂಪಡರಿ ಆಕರ್ಣಾಂತವಾಗಿ ಶಿಂಜಿನಿಯನ್ನು ಎಳೆದು ತೀಕ್ಷ್ಣವಾದ ಕಣೆಗಳನ್ನು ಪ್ರಯೋಗಿಸಿದಾಗ ಶರದ ಪ್ರಹಾರವನ್ನು ತಡೆದುಕೊಳ್ಳಲಾಗದೆ ರಥದ ಪೀಠದ ಭಾಗದಲ್ಲಿ ಕರ್ಣನು ಕುಸಿದು ಬಿದ್ದನು. ನಿಪುಣನಾದ ಸಾರಥಿ ಶಲ್ಯನು ಆ ಕೂಡಲೇ ಕರ್ಣನ ರಥವನ್ನು ಬಹುದೂರಕ್ಕೆ ಒಯ್ದನು. ಕುರುಕುಲಾಗ್ರಣಿ, ಕ್ಷಣಕಾಲ ನಮ್ಮವರಲ್ಲಿ ಮೂಡಿದ ಮುಗುಳ್ನಗೆ ಮಾಯವಾಗಿ ವಿಘಾತಿಯ ಗಾಳಿ ಸುಳಿಯಿತು. ಲಯ ಕಾಲದಲ್ಲಿ ಉದ್ಭವಿಸಬಹುದಾದ ಸಿಡಿಲಿನ ಶಬ್ದದಂತೆ ಭೀಮನ ಗರ್ಜನೆ ಮತ್ತು ಪರಾಕ್ರಮವನ್ನು ಆಲಿಸು. ಶತ್ರುವನ್ನು ಮೂರ್ಛೆಗೊಳಿಸಿ ಇನ್ನು ತನ್ನ ಎದುರು ನಿಲ್ಲುವವರಾರು ಎಂದು ಹೂಂಕರಿಸಿ ಮರುತಸುತನು ದಿಟ್ಟ ಹೆಜ್ಜೆಯನ್ನಿಟ್ಟನು. ಅಟ್ಟಹಾಸದಿಂದ ಹೋಗುತ್ತಿರುವಾಗ ನಿನ್ನ ಕುಮಾರರಾದ ಶ್ರುತವಾನ್, ದುದಶರ, ಕ್ರಾತ, ವಿವಿತ್ಸು, ವಿಕಟ, ಸಮ, ನಿಶಿಂಗಿ, ಕವಚಿ, ಪಾಶಿ, ನಂದ, ಉಪನಂದ, ಜಲಸಂಧ, ಶಲ ಮತ್ತು ಸಹ ಇವರೆಲ್ಲರೂ ರಥವನ್ನೇರಿ 4 ದಿಕ್ಕುಗಳಿಂದ ಭೀಮನನ್ನು ಮುತ್ತಿಗೆ ಹಾಕಿದರು. ಹಸಿದವನಿಗೆ ಮೃಷ್ಟಾನ್ನ ಸಿಕ್ಕಿದಷ್ಟು ಸಂತಸವಾಗಿ ಅನಿಲಸುತನು ಕೌರವ ಮಹಾಬಲದ ಜಲಧಿಯನ್ನು ಕಲಕಿದನು. ಯೋಧರನ್ನು ಕ್ಷಣಕಾಲದಲ್ಲಿ ಸಂಹರಿಸಿ ವಿವಿತ್ಸುವಿನ ತಲೆಯನ್ನು ಬಲ್ಲದಿಂದ ಪುಡಿಗೈದನು. 2 ಬಲ್ಲಗಳಿಂದ ನಿನ್ನ 2 ಕುಮಾರರ ಶಿರಸ್ಸನ್ನು ಸೀಳಿದನು. ರಕ್ತವು ನಭೋಮಂಡಲಕ್ಕೆ ಚಿಮ್ಮಿ ಅವರಿಬ್ಬರೂ ಧರಾತಳದಲ್ಲಿ ಒರಗಿದರು. ರಾಜ, ನಿನ್ನ ಚಿತ್ತಕ್ಕೆ ವ್ಯಸನವನ್ನು ತರುವ ಕಥೆಯನ್ನು ಹೇಗೆ ವಿವರಿಸಲಿ? ನಾರಾಚದಿಂದ ಕುಮಾರನಾದ ಕ್ರಾತನನ್ನು ಯಮನಾಲಯಕ್ಕೆ ಕಳುಹಿಸಿದನು. ಹೀಗೆ ಒಬ್ಬರ ನಂತರ ಇನ್ನೊಬ್ಬರಂತೆ 6 ಮಕ್ಕಳನ್ನು ಭೀಮನು ಸಂಹರಿಸಿದನು. ಅದನ್ನು ನೋಡಿ ಸೂತಸುತನು ನೊಂದನು. ಶಲ್ಯನು ಕರ್ಣನನ್ನು ನೋಡಿದನು. ಮಹಾರಥಿ, ಎದೆಗುಂದಬೇಡ. ರಣಕಣದಲ್ಲಿ ಸೋಲು ಗೆಲುವು ಬರುತ್ತದೆ. ಅಂಜಬೇಡ, ಅಳುಕಬೇಡ. ದೇವ ದಾನವರ ಯುದ್ಧದಲ್ಲಿ ಸುಮನಸರು ಎಷ್ಟು ಬಾರಿ ಸೋಲಲಿಲ್ಲ? ನಡೆ, ಯುದ್ಧವನ್ನು ಮಾಡಿ ವೈರಿಗಳ ನಿರ್ನಾಮ ಮಾಡು. ರವಿನಂದನನ ಮನದಲ್ಲಿ ಹುಟ್ಟಿದ ವ್ಯಾಕುಲತೆ ಮಾಯವಾಗಿ ಕತಿ ಬಲವಾಯಿತು. ಬತ್ತಳಿಕೆಯಲ್ಲಿರುವ ಬಾಣದ ರಾಶಿಗಳನ್ನು ಒಮ್ಮೆ ವೀಕ್ಷಿಸಿದನು. ಭೂತನಾಥನನ್ನೇ ಶರಣು ಹೊಕ್ಕರೂ ಮಹಿತಳೇಶನಾದ ಧರ್ಮಜನನ್ನು ಸೆರೆ ಹಿಡಿಯದೆ ಬಿಡಲಾರೆ ಎನ್ನುತ್ತಾ ಶಲ್ಯನನ್ನು ಧರ್ಮನಂದನನ ರಥದ ಬಳಿ ಕರೆದೊಯ್ಯಲು ಸೂಚಿಸಿದನು. ಕರ್ಣನ ಯುದ್ಧಪರಿಯನ್ನು ವಿವರಿಸುವುದೆಂತು
10,000 ಸೈನಿಕರು ಪಾಂಡವ ಸೈನ್ಯವನ್ನು ಮುತ್ತಿದರು. 6,000 ಗಜ ರಥಾಶ್ವಗಳು ಸಂದಣಿಸಿದವು. ಬೆಟ್ಟದಂತಹ ಸೈನಿಕ ಸಮೂಹ ಪಾಂಡುನಂದನ ಸೇನೆಯನ್ನು ಸರ್ವ ವಿನಾಶ ಮಾಡಲುದ್ಯುಕ್ತವಾಯಿತು. ರಾಧೆಯನ್ನು ತನ್ನ ಬತ್ತಳಿಕೆಯಿಂದ ಅವನ ರಥದ ಸಾರಥಿಗೆ ಮೇಲೆ ಹಾರುತ್ತಿರುವ ಧ್ವಜಕ್ಕೆ ಎಡೆಬಿಡದೆ ಬಾಣದ ಮಳೆಯನ್ನು ಸುರಿಸಿದನು. ಅಣ್ಣನ ಸಹಾಯಕ್ಕೆ ಭೀಮನು ಪುನಃ ಧಾವಿಸಿದಾಗ ಕರ್ಣನ ಬಳಿ ಅಶ್ವತ್ಥಾಮ, ಕೃಪ, ಶಕುನಿ ಮೊದಲಾದವರಿದ್ದರು. ಘೋರ ಸಂಗ್ರಾಮದ ಪರಿಣಾಮವಾಗಿ ಭೀಮಸೇನನ ಧ್ವಜ ಉರುಳಿತು. ಮರುತಸುತನು ಕೋಪೋದ್ರಿಕ್ತನಾಗಿ ಕರ್ಣನ ರಥವನ್ನು ಹೊಡೆದನು. ಭೀಮನೊಂದಿಗೆ ಇದ್ದ ನಕುಲ, ಸಾತ್ಯಕಿ, ಸಹದೇವಾದಿಗಳು ರಾಧೇಯನಿಂದ ನೋಯಿಸಲ್ಪಟ್ಟರು. ಅಂಗರಾಜನು ಯಮನಂದನನನ್ನು ಹೊಡೆದಾಗ ಶಲ್ಯನು, ಅಯ್ಯ, ಇದೆಂತಹ ಪೌರುಷ! ವೃಥ ಯಾಕೆ ಇವನನ್ನು ಘಾತಿಗೊಳಿಸುವೆ? ನಿನ್ನ ಪೌರುಷವನ್ನು ಅರ್ಜುನನಲ್ಲಿ ತೋರು ಎಂದನು. ಕರ್ಣನು, ಆಗಲಿ, ನನಗೆ ಪಾರ್ಥನನ್ನು ತೋರಿಸು, ನಾನು ಭೀಮಾರ್ಜುನರನ್ನು ಕಾಳಗದಲ್ಲಿ ಪುಡಿಗೈಯುತ್ತೇನೆ ಎಂದನು. ಆ ಸಮಯಕ್ಕೆ ರವಿದೇವನು ನಡು ನೆತ್ತಿಯನ್ನೇರಿದನು. ಅವರಿಬ್ಬರೂ ಪಾಂಡವ ಸೇನೆಯ ಹತ್ತಿರಕ್ಕೆ ಮುನ್ನಡೆಯುತ್ತಿರುವಾಗ ನಕುಲ ಸಹದೇವರ ಪ್ರೌಢಿಮೆ ಸಾಗಲಿಲ್ಲ. ಧರ್ಮರಾಯನ ಗಾಯವಡೆದು ರಕ್ತ ಸೋರಿತು. ಮಾದ್ರಿಕುಮಾರರು ಈ ಸಮರದಲ್ಲಿ ಜಯವು ಜಾರುತ್ತಿದೆಯೋ ಎಂಬಂತೆ ಭಾಸವಾಗುತ್ತಿದೆ. ಕುರುಡನ ಮಕ್ಕಳೇ ನೆಲವನ್ನು ಆಳಲಿ, ರಥವನ್ನು ಶಿಬಿರಕ್ಕೆ ತಿರುಗಿಸುವ, ನಮ್ಮ ಅಣ್ಣನನ್ನು ಶಿಬಿರಕ್ಕೆ ಒಯ್ಯುವ ಎನ್ನುತ್ತಾ ಹಿಂತಿರುಗಿದರು. ಕುರುಪತಿಯ ಮುಖದಲ್ಲಿ ಹರ್ಷ ತೋರಿತು. ಸೂತಜನ ಪ್ರತಾಪ ಆಟೋಪ ಮೆರೆಯಿತು. ಕೌರವೇಶ್ವರನಿಗೆ ವಿಜಯ ಸಿರಿಯ ಸೆರಗು ಸೋಂಕಿದ ಹಾಗಾಯಿತು. ಕುರುವೃಂದದಲ್ಲಿ ಮೂಡಿರುವ ಆನಂದವನ್ನು ನೋಡಿ ಶ್ರೀಕೃಷ್ಣನು ಮೂಗಿನ ಮೇಲೆ ಬೆರಳಿಟ್ಟನು. ಅರ್ಜುನ, ಯಾರ ತೇರು ಹಿಂತೆರಳುತ್ತದೆ? ನಮ್ಮ ಪಕ್ಷದವರು ದುರಪಲಾಯನ ನಿರತರಾದಂತೆ ಭಾಸವಾಗುತ್ತಿದೆ. ಸ್ವಲ್ಪ ದೃಷ್ಟಿ ಇಟ್ಟು ನೋಡು. ಧನಂಜಯನು ಅತ್ತ ಕಡೆ ಕಣ್ಣು ಹಾಯಿಸಿದನು. ಕಿರೀಟಿಯ ಕಿರೀಟವು ತನ್ನಿಂದ ತಾನೇ ತೂಗಿತು. ಕಂಬನಿ ಸೂಸಿ ಪಾರ್ಥನ ಮುಖದಲ್ಲಿ ಸಂತೋಷ ಒಡಗಿ ಉತ್ಸಾಹ ಕುಂದಿತು. ಕೇಶವ, ಇದೇನು? ನನ್ನ ಅಗ್ರಜನು ಮಾದ್ರಿಕುಮಾರನೊಂದಿಗೆ ಹಿಂತೆರಳುತ್ತಿದ್ದಾನೆ. ಅವನಿಗೆ ಅಪಜಯ ಪ್ರಾಪ್ತವಾಯಿತೆ? ಗಜನಗರದಲ್ಲಿ ಕೌರವರು ಗುಡಿ ಗೋಪುರಗಳನ್ನು ಕಟ್ಟಿ ಮೆರೆದಾಡಲಿ. ನನ್ನ ಅಣ್ಣನ ದರ್ಶನ ಮಾಡುವವರಿಗೆ ಚಿತ್ತದಲ್ಲಿ ಶಾಂತಿ ಇಲ್ಲ. ಆ ನರೇಂದ್ರನ ಸಿರಿಮೊಗವನ್ನು ವೀಕ್ಷಿಸುವ ಆತುರದಲ್ಲಿದ್ದೇನೆ. ತೇರನ್ನು ಶಿಬಿರದತ್ತ ನೇರವಾಗಿ ಹರಿಸು. ಮುರಮರ್ದನನು ಮುಗುಳ್ನಕ್ಕು ರಥವನ್ನು ಹಿಂದೆ ಒಯ್ದನು. ಇದೇನಿದು? ಹರಸಹಿತ ನರನು ಯುದ್ಧ ಭೂಮಿಯಿಂದ ವಿಮುಖನಾಗುತ್ತಿದ್ದಾನೆ. ಹೋಗ ಬಿಡಬೇಡಿರಿ ಎಂದು ಸಂಶಪ್ತಕರು ಬೊಬ್ಬಿರಿದರು. ವಿಪ್ರಶ್ರೇಷ್ಠ ಅಶ್ವತ್ಥಾಮನು ತೇರನ್ನೇರಿಕೊಂಡು ಬಂದು ಅಡ್ಡ ಕಟ್ಟಿದನು. ಪಾರ್ಥನು ಸಂಶಪ್ತಕರನ್ನು ಗೆದ್ದು ದ್ರೋಣಸುತನಲ್ಲಿ ಕಾಳಗವನ್ನು ಕೊಟ್ಟನು. ಬಾಣಾವಳಿಗಳು ಗುರುನಂದನನ ರಥವನ್ನು ಮುಸುಕಿದವು. ಪಾರ್ಥನ ದಿವ್ಯ ಶರಗಳನ್ನು ಆಚಾರ್ಯಕುಮಾರನು ತರಿದು ಪ್ರತಿಯಾಗಿ ದಿವ್ಯಾಸ್ತ್ರಗಳನ್ನು ಕಳುಹಿಸಿದನು. ಋಷಿಕೇಶನು ಗುಡಾಕೇಶನನ್ನು ಪ್ರೋತ್ಸಾಹಿಸುತ್ತಾ, ಗಾಂಡೀವಿ, ಗುರುಪುತ್ರನೆಂಬ ಉದಾಸೀನ ಬೇಡ. ನಿನ್ನ ಅಲಗುಗಳು ಸದೃಢವಾಗಿರುವುದರಿಂದ ವೀರಾತಿಶಯದಿಂದ ಕಾದಾಡು. ದ್ರೌಣಿಯ ಶಕ್ತಿಯು ಪ್ರತಿಕ್ಷಣವೂ ವರ್ಧಿಸುತ್ತಿದೆ. ಅನ್ಯಾಯದ ಪಕ್ಷದಲ್ಲಿರುವ ಆತನನ್ನು ಒಂದು ಕ್ಷಣವೂ ವಿಳಂಬಿಸದೆ ಸೋಲಿಸು ಎಂದನು. ಶ್ರೀಕೃಷ್ಣನಿಂದ ಪ್ರಚೋದಿತನಾದ ಪಾರ್ಥನು ಅಶ್ವತ್ಥಾಮನ ಧನಸ್ಸು, ಧ್ವಜ, ಗದೆ, ಶಕ್ತ್ಯಾಯುಧ, ಖಡ್ಗಗಳನ್ನು ಕೆಳ ಬೀಳಿಸಿದನು. ಅಶ್ವತ್ಥಾಮನು ಶರಹತಿಯನ್ನು ತಾಳಲಾರದೆ ಮೂರ್ಛಿತನಾದನು. ಸಮ್ಮುಖದಲ್ಲಿ ಬರುತ್ತಿರುವ ವಿರೋಧಿಗಳನ್ನು ಸೋಲಿಸಿ ತೇರನ್ನು ವೇಗವಾಗಿ ಓಡಿಸಿಕೊಂಡು ಶ್ರೀಕೃಷ್ಣಾರ್ಜುನರು ಶಿಬಿರದತ್ತ ಧಾವಿಸಿದರು. ಶ್ರೀಕೃಷ್ಣನು ಹಿಂದೆ ಬರುತ್ತಿರುವಾಗ ಅರ್ಜುನನಿಗೆ ರಣಭೂಮಿಯ ವೈವಿಧ್ಯಮಯವಾದ ಚಿತ್ರಣವನ್ನು ತೋರಿಸಿದನು. ಪಾರ್ಥ,
ಇದೀಗ ಈ 17 ದಿವಸಗಳಲ್ಲಿ ಆದ ನಷ್ಟವನ್ನು ಪರಾಂಬರಿಸಿ ನೋಡು. ಸುವರ್ಣಲೇಪಿತನಾದ ಪ್ರಾಸಗಳು, ಶಕ್ತ್ಯಾಯುಧಗಳು ಅದೆಷ್ಟು ಬಿದ್ದಿವೆ. ಸಾವಿರಾರು ಸೈನಿಕರು ಆನೆ, ಕುದುರೆ ಮತ್ತು ರಥಗಳ ತುಳಿತಕ್ಕೆ ಜಜ್ಜಿ ಹೋಗಿರುವುದನ್ನು ವೀಕ್ಷಿಸು. ಸಹಸ್ರಾರು ಗಜಗಳು, ಅಶ್ವಗಳು ಪ್ರಾಣ ತೊರೆದು ರಣಭೂಮಿಯಲ್ಲಿ ಬಿದ್ದಿರುವ ಭಯಾನಕ ದೃಶ್ಯವನ್ನು ನೋಡು. ಅದೆಷ್ಟು ಪರಾಕ್ರಮಿ ಶಿರಗಳನ್ನು ಕಳಕೊಂಡರೂ ರಣಕ್ಷೇತ್ರದಲ್ಲಿ ರಕ್ತದ ಕೋಡಿಯೇ ಹರಿಯುತ್ತಿದೆ. ಮುಂದಿನ ವಿಷಯ ಪಾಂಡವರ ಶಿಬಿರ ಪ್ರವೇಶ. ಪಾಂಡುಸುತನು ನೋವಿನಿಂದ ಬಳಲಿ ಆತನ ಮನದಲ್ಲಿ ಧೈರ್ಯವಡಗಿತ್ತು. ದ್ರೌಪದಿಯು ಪತಿಯ ಸನಿಹದಲ್ಲಿ ಕುಳಿತು ಗಾಯಗಳಿಗೆ ಲೇಪವನ್ನು ಹಚ್ಚುತ್ತಿದ್ದಳು. ಮಾದ್ರಿಕುಮಾರರು ಸಮಾಧಾನಪಡಿಸುತ್ತಿದ್ದರು. ದೃಷ್ಟದ್ಯುಮ್ನ, ಸೋಮಕ, ಶತಾನೀಕ, ಚೇಕಿತಾನರು, ಸಾತ್ಯಕಿ, ಯುಯುತ್ಸು, ಶಿಖಂಡಿ, ಪ್ರತಿವಿಂದ್ಯರು ಅಲ್ಲಿದ್ದರು. ಪಾರ್ಥನು ಶಿಬಿರದೊಳಗೆ ಪ್ರವೇಶಿಸಿ ತಲೆ ತಗ್ಗಿಸಿ ಕತ್ತು ಬಗ್ಗಿಸಿ ನೊಸಲನ್ನು ಅಣ್ಣನ ಚರಣದಲ್ಲಿ ಚಾಚಿ ಆಶೀರ್ವಾದವನ್ನು ಬೇಡಿ ಆತನಿಗೆ ಅಭಿಮುಖವಾಗಿ ಆಸೀನನಾದನು. ಶ್ರೀಕೃಷ್ಣನು, ರಾಜ, ನೊಂದೆಯ, ಯುದ್ಧದಲ್ಲಿ ಕರ್ಣನ ಕಣೆಗಳು ನಿನಗೆ ಹಾನಿಯೆಸಗಿತೆ. ಧರ್ಮಸ್ಥಾಪನೆಗೋಸ್ಕರ ಆಗುವ ಮಹಾಯುದ್ಧದಲ್ಲಿ ಇಂದು ನಿನ್ನನ್ನು ವಿಧಿ ವೃಥಾ ವಂಚಿಸಿತು. ಯಮನಂದನನು ಬಗ್ಗಿದ ಮುಖವನ್ನು ಮೇಲಕ್ಕೆತ್ತಿ ನಿಧಾನದಿಂದ ಕೃಷ್ಣಾರ್ಜುನರನ್ನು ಕಣ್ತೆರೆದು ಒಮ್ಮೆ ವೀಕ್ಷಿಸಿದನು. ಹರಿಯ ಕರಸ್ಪರ್ಶದಿಂದ ಅವನ ಮುಖದಲ್ಲಿ ತುಸು ಸಂತಸವೆದ್ದಿತು. ಸಮೀಪದಲ್ಲಿರುವ ದ್ರೌಪದಿಯನ್ನು ಆಧರಿಸಿಕೊಂಡು ಎದ್ದು ಕುಳಿತನು. ಅರ್ಜುನನನ್ನು ನೋಡಿ, ಸಹೋದರ, ನಿನ್ನ ಹೆಸರು ವಿಜಯನಲ್ಲವೇ? ವೈರಿಗಳೆಲ್ಲರನ್ನೂ ಕೊಂದು ಮುಗಿಸಿದೆಯಾ? ಅಥವಾ ಅವರೇ ನಿನ್ನನ್ನು ಸಂರಕ್ಷಿಸಿ ಇಲ್ಲಿವರೆಗೆ ತಂದು ಬಿಟ್ಟಿರುವರೇ? ಹೌದು, ಕೇಳಿದ್ದೇನೆ. ನೀನು ಸಂಶಪ್ತಕರನ್ನು ವೀರಾವೇಶದಿಂದ ಕೊಲ್ಲುತ್ತಿದ್ದೆಯಂತೆ. ಅದೂ ಸರಿಯೇ. ಅಲ್ಲಿ ಯುದ್ಧ ಮಾಡಿದರೆ ನಿನ್ನ ವಿಕ್ರಮಕ್ಕೆ ಕುಂದು ಬರಲಾರದು. ಅವರೊಂದಿಗೆ ರಣವಿಕ್ರಮ ಎನಿಸಿದ ಕರ್ಣನಿಲ್ಲವಷ್ಟೇ. ನೀನು ಕರ್ಣನಿಲ್ಲದ ಸ್ಥಳದಲ್ಲಿ ಮೋಹರವೆಸಗುವುದು ಒಳಿತು. ನಿಜ ಹೇಳು, ರಾಧೇಯನನ್ನು ಸಂಹರಿಸಿದೆಯಾ? ಸೂತ ತನುಜನನ್ನು ಯಮನಗರಿಗೆ ಅತಿಥಿಯನ್ನಾಗಿ ನನ್ನಿಂದ ಮಾಡಲು ಅಶಕ್ಯ. ಅಬ್ಬಾ, ಆ ಮಹಾಪ್ರತಾಪಿಯ ಅತಿಶಯದ ಶಕ್ತಿಯೇ! ಶಿವಶಿವ, ಅವನ ಅಬ್ಬರ ಅದ್ಭುತ ಪರಾಕ್ರಮ ನಾನೆಂದೂ ಯಾರಲ್ಲಿಯೂ ಕಂಡಿಲ್ಲ. ಅರ್ಜುನನು ಅಣ್ಣನ ಮನೋಭಾವವನ್ನು ಅರ್ಥೈಸಿಕೊಂಡನು. ಅಣ್ಣ, ನಿನ್ನ ನೊಂದ ಮಾತುಗಳಿಂದ ನನ್ನನ್ನು ಯಾಕೆ ತಿವಿಯುತ್ತಿರುವೆ? ನಿನ್ನ ಶರೀರವನ್ನು ಕರ್ಣನು ಘಾಸಿಗೊಳಿಸಿದ್ದಕ್ಕಾಗಿ ನನ್ನ ಹೃದಯ ಮಿಡಿಯುತ್ತಿದೆ. ರಣರಂಗದಲ್ಲಿ ಆಗುತ್ತಿರುವ ಕೋಲಾಹಲವನ್ನು ಆಲಿಸು. ಈ ಹಿಂದೆ ಎಂದಿಗೂ ನನ್ನ ಪರಾಕ್ರಮದ ಬಗ್ಗೆ ಶಂಕೆ ವ್ಯಕ್ತಪಡಿಸಿದವನಲ್ಲ. ಇಂದು ನಿನ್ನ ನಿರ್ಮಲ ಚಿತ್ತದಲ್ಲಿ ಈ ರೀತಿ ಭಾವನೆ ಮೂಡಿರುವಾಗ ನಾನು ಮಾಡಿದ ಪಾಪದ ಫಲವಲ್ಲದೆ ಮತ್ತೇನು? ಮುಕುಂದನ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ, ಕೌರವ ವಾರಧಿಯನ್ನು ಬತ್ತಿಸುತ್ತೇನೆ. ಆ ಧೂರ್ತನನ್ನು ಕೊಂದ ಮೇಲೆ ನಿಮ್ಮ ಚರಣಾರವಿಂದದ ದರ್ಶನ ಮಾಡುತ್ತೇನೆ. ಆಶೀರ್ವಾದವನ್ನು ಮಾಡು. ಅರ್ಜುನ, ಆಡಿದಷ್ಟು ಮಾಡುವುದು ಸುಲಭವಲ್ಲವಪ್ಪ. ರಾಧೇಯನಿರುವ ಯುದ್ಧ ಕ್ಷೇತ್ರವನ್ನು ಪ್ರವೇಶಿಸಿದರೆ ನಿನ್ನ ದಿಟ್ಟತನ ಬಂಜೆಯಾಗುತ್ತದೆ. ಅವನ ಆಯುಸ್ಸನ್ನು ಮುಗಿಸುವೆ ಎನ್ನುವ ಪೊಳ್ಳು ವಾಕ್ಯಗಳಲ್ಲಿ ವಿಶ್ವಾಸವಿಟ್ಟು ನಾನು ಮೋಸ ಹೋಗುವವನಲ್ಲ. ರಾಧಾತನಯನ ಕಲಿ ವಿಕ್ರಮನೆದುರು ನೀನೊಂದು ಕಡ್ಡಿಯ ಮೊನೆಯೆಂದು ಭಾವಿಸು. ಹೆಣ್ಣು ಮಕ್ಕಳ ಸಮಕ್ಷಮದಲ್ಲಿ ಕಣ್ಣು ಕೆಂಪು ಮಾಡಿಕೊಂಡು ಮೀಸೆ ತಿರುಗಿ ಅಬ್ಬರಿಸಿ ಬೊಬ್ಬಿರಿದರೆ ಆತನನ್ನು ಕೊಲ್ಲಬಲ್ಲ ಮಹಾಪ್ರತಾಪಿಯಾಗಬಲ್ಲೆಯ? ರಾಧಾತನಯನು ಅತಿ ಸುಲಭನಲ್ಲ. ಹಿಂದೆ ಶರತ್ಯಾಗಗೈದ ಭೀಷ್ಮರನ್ನು ಗೆದ್ದಂತೆ ಅಲ್ಲ, ದ್ರೋಣಾಚಾರ್ಯರನ್ನು ಕೊನೆಗಾಣಿಸಿದ ಹಾಗೆ ಅಲ್ಲ. ಅಲ್ಲಿ ಕೇವಲ ಶಕ್ತಿ ಒಂದೇ ನಮ್ಮ ಜಯಕ್ಕೆ ಕಾರಣವಾಗಲಿಲ್ಲ. ನಾವು ಹೂಡಿದ ಬೇರೆ ಬೇರೆ ತಂತ್ರದಿಂದಾಗಿ ಅವರಿಬ್ಬರು ಅಳಿದು ಹೋದರೆ ಹೊರತು ಬೇರೇನಲ್ಲ. ಕರ್ಣನು ನಿನ್ನ ಗಂಟಲಲ್ಲಿ ಇಳಿಯದ ತುತ್ತಾಗಿದ್ದಾನೆ.
ಆ ತುತ್ತು ಅರ್ಧ ಗಂಟಲಲ್ಲಿ ಸಿಕ್ಕಿ ನಿನ್ನನ್ನೇ ಮುಗಿಸಬಹುದು. ನನ್ನ ಕಣ್ಣಿಗೆ ಗೋಚರಿಸುತ್ತಿರುವುದು ಆ ವೀರಾಗ್ರಣಿಯೊಬ್ಬನು ಮಾತ್ರ. ಭೀಮ, ನಕುಲ, ಸಹದೇವರ ಸಮಕ್ಷಮದಲ್ಲಿ ಮತ್ತು ಸಾತ್ಯಕಿ, ದೃಷ್ಟದ್ಯುಮ್ನರಲ್ಲಿ ಕಾಳಗವನ್ನು ಕೊಟ್ಟು ಭುಜಬಲದಿಂದ ಜಯವಧುವನ್ನು ತನ್ನವಳನ್ನಾಗಿ ಮಾಡಿಸಿಕೊಂಡವನೊಬ್ಬನು ಅವನಲ್ಲದೆ ಇನ್ನಾರು? ಹೊಸದಾಗಿ ಹರಿತಗೊಳಿಸಿದ ಝಳಪಿಸುವ ಖಡ್ಗ ಅವನಾಗಿದ್ದಾನೆ. ಸುಮ್ಮನೆ ಪೌರುಷವನ್ನು ಕೊಚ್ಚಿಕೊಳ್ಳಬೇಡ. ನಿಮ್ಮಿಬ್ಬರ ಪರಾಕ್ರಮದ ಅಂತರವನ್ನು ನಾನೀಗ ಅಳೆದಿದ್ದೇನೆ. ಮುಂದಿನ ವಿಷಯ ಸುಡು ಗಾಂಡೀವವ. ಅರ್ಜುನನ ರೌದ್ರರಸ ಉಕ್ಕಿ ಹರಿದು ಮೈ ನವಿರೇಳಿತು. ಸಹೋದರ ಭಾವ ಕ್ಷೀಣವಾಯಿತು. ನುಡಿಯಲು ನಾಲಿಗೆ ಬರಲಿಲ್ಲ. ವಿಧಿಯನ್ನು ಬೈದುಕೊಂಡನು. ಧರ್ಮರಾಯನು ಕೋಪದ ನುಡಿ ಮುಂದುವರಿಯಿತು. ತಮ್ಮ, ನಮಗೆ ವನವಾಸವು ಕಟ್ಟಿಟ್ಟ ಗಂಟಾಗಿದೆ. ಜೊತೆಯಾಗಿ ಅಡವಿಯಲ್ಲಿ ಅಲೆದಾಡುವುದೇ ಹಣೆ ಬರಹ. ನಿನ್ನಂಥವರನ್ನು ನಂಬಿ ಕೆಟ್ಟೆ. ಈ ದುರದೃಷ್ಟವನ್ನು ನೋಡು. ಭೀಮಸುತನಾದ ಘಟೋತ್ಕಚನಿರುತ್ತಿದ್ದರೆ ವೈರಿಗಳನ್ನು ಚೆಂಡಾಡಿ ಬಿಸಾಡುತ್ತಿದ್ದನು. ಸುಭದ್ರಾ ತನೆಯನಾದ ಅಭಿಮನ್ಯುವನ್ನು ದುರ್ದೈವದಿಂದ ಕಳೆದುಕೊಂಡವು. ಬವರವಾದರೆ ಹರನ ವದನದಲ್ಲಿ ಬೆವರನ್ನು ತರುತ್ತೇನೆ, ಕರ್ಣ ಸೈಂಧವರನ್ನು ಕೊಂದು ತರುತ್ತೇನೆ ಎಂದು ಹೇಳಿದ ಆ ನಮ್ಮ ಕಂದನು ಚಕ್ರವ್ಯೂಹದಲ್ಲಿ ಮೋಸದಿಂದ ಕೊಳ್ಳಲ್ಪಟ್ಟನು. ಸಾಕು ಮಾಡು. ನಿಮ್ಮಲ್ಲಿ ವಿಕ್ರಮವಿದೆ ಎಂದು ವೃಥಾ ತಿಳಿದು ಈ ಕೌರವನಿಂದ ಸಂಕಷ್ಟ ಅನುಭವಿಸಬೇಕಾಯಿತು. ಅಗ್ನಿದತ್ತವಾದ ಗಾಂಡೀವವನ್ನು ಎತ್ತಿ ಕಾದಾಡುವ ಶಕ್ತಿ ನಿನ್ನಲ್ಲಿ ನಶಿಸಿದೆಯಾದುದರಿಂದ ಶ್ರೀಹರಿಗೆ ಅದನ್ನು ಕೊಡು. ರಥಿಕನಾಗಿ ನಿನ್ನಿಂದ ಯುದ್ಧ ಮಾಡಲಾಗದು. ಮಾಧವನ ಮೊರೆ ಹೊಕ್ಕು ಅವನನ್ನು ರಥಿಕನಾಗಲು ಬೇಡಿ ನೀನು ಕುದುರೆಗಳ ಕಡಿವಾಣವನ್ನು ಹಿಡಿ. ಅದೂ ಅಲ್ಲದಿದ್ದರೆ ಹಸ್ತದಲ್ಲಿ ಧರಿಸಿರುವ ಗಾಂಡೀವವನ್ನು ಸುಡು. ಧರ್ಮಜನ ಮೂದಲಿಕೆಯನ್ನು ಧನಂಜಯನಿಂದ ತಡೆದುಕೊಳ್ಳಲಾಗಲಿಲ್ಲ. ರೋಷಜ್ವಾಲೆ ಮುಖದಲ್ಲಿ ಮಿನುಗಿತು. ಕೆರಳಿದ ನೇತ್ರಗಳು, ಗಂಟಿಕ್ಕಿದ ಹುಬ್ಬು, ಉಬ್ಬಿದ ಕಂಠ, ಶಿರದಿಂದ ಪಾದದವರೆಗೆ ಆವರಿಸಿದ ಕ್ರೋಧಾಗ್ನಿಯಿಂದ ಪಾರ್ಥನು ಉರಿಬಿದ್ದು ಝಳಪಿಸುವ ಖಡ್ಗವನ್ನು ಒರೆಯಿಂದ ಕಿತ್ತು ಧರ್ಮರಾಜನಲ್ಲಿಗೆ ನುಗ್ಗಿದನು. ದ್ರೌಪದಿಯು ಪರಿಸ್ಥಿತಿಯನ್ನು ಅರಿತು ಪಾರ್ಥನ ಖಡ್ಗಕ್ಕೆ ಅಡ್ಡವಾಗಿ ನಿಂತಳು. ಅಲ್ಲಿರುವ ಮಹಾವೀರರು ಬೆಕ್ಕಸ ಬೆರಗಾದರು. ಸ್ವಪ್ನದಲ್ಲಿಯೂ ಇಂತಹ ಸಂದರ್ಭ ಆವಿರ್ಭವಿಸದು. ಇದೇನಾಯಿತು? ನಮ್ಮ ಕಣ್ಣುಗಳು ನಮ್ಮನ್ನು ವಂಚಿಸುತ್ತಿವೆಯೇ ಎಂದು ಅಣ್ಣ ತಮ್ಮಂದಿರನ್ನು ಇನ್ನೊಮ್ಮೆ ನೋಡಿದರು. ಮಹಿಯನ್ನು ಪಾಂಡವರಿಗೆ ಕೊಡಿಸಲು ದೃಢ ನಿಶ್ಚಯವನ್ನು ಗೈದ ಮಾಧವನು ಧನಂಜಯನನ್ನು ತಡೆದಾಗ ಧರ್ಮಜನ ಚಿಂತೆ ತಣಿಯಲಿಲ್ಲ. ಹೇ ಕೃಷ್ಣ, ನನ್ನನ್ನು ಆಕ್ರಮಿಸುತ್ತಿರುವ ಪಾರ್ಥನನ್ನು ಅಡ್ಡಗಟ್ಟಬೇಡ. ಅವನನ್ನು ಬಿಟ್ಟು ಬಿಡು. ಈತನ ಕೋಪಾಗ್ನಿಗೆ ಆಹುತಿಯಾಗಲು ಈ ದೇಹ ಸಿದ್ಧವಾಗಿದೆ. ಇವನ ಸ್ವಪ್ರತಿಷ್ಠೆ ಮೆರೆದು ನನ್ನ ಮೃತದೇಹದ ಮೇಲೆ ಇವನ ವಿಕ್ರಮ ತಾಂಡವವಾಡಲಿ. ಮಮ ಪ್ರಾಣಾಹಿ ಪಾಂಡವಾಹ ಎಂಬ ಕಡು ಪ್ರತಿಜ್ಞೆ ಮಾಡಿದ ಅವತಾರ ಪುರುಷ ನಂದಕುಮಾರನು ಇಂದ್ರಸುತನನ್ನು ನೋಡಿ, ಅಕಟಕಟ, ಸಹೋದರ ಹತ್ಯೆಗೆ ನಿರ್ಧಾರ ಮಾಡಿದೆಯಾ? ಪ್ರಸಿದ್ಧವಾದ ಚಂದ್ರಕುಲದಲ್ಲಿ ಉದಯಿಸುವ ತಾರೆಯಾಗಿ ಮೆರೆಯುತ್ತಿರುವ ನೀನು ಮಾಡುವುದಾದರೂ ಏನನ್ನು? ಯಾವನು ಪಿತೃವಿನ ಸ್ಥಾನದಲ್ಲಿದ್ದು ದಿವಾರಾತ್ರಿ ಎನ್ನದೆ ಸಹೋದರರ ಬದುಕಿನ ಚಿಂತನೆಯನ್ನು ಮಾಡಿ ತನ್ನ ದೇಹವನ್ನು ತಮ್ಮಂದಿರ ಸುಖ ಸಂತೋಷಕ್ಕಾಗಿ ಪಣವಾಗಿ ಇಟ್ಟಿರುವನೋ ಅವನನ್ನೇ ಕೊಲ್ಲಲು ಉದ್ಯುಕ್ತನಾದೆಯಲ್ಲ. ನಿನ್ನಂತಹ ದುರಾತ್ಮರು ಯಾರು? ಕರ್ಣನ ವಧೆಗೆ ನಿನ್ನಲ್ಲಿ ರೊಚ್ಚನ್ನು ಕೆದಕುವುದಕ್ಕೋಸ್ಕರ ತೆಗಳಿರಬಹುದು. ನೀನು ಅರ್ಥವಿಸಿಕೊಳ್ಳದೆ ವೃಥಾ ದುಡುಕುತ್ತಿರುವೆ. ಅರ್ಜುನನು, ಕೃಷ್ಣ, ನಾನು ಭಾವೋದ್ವೇಗದಿಂದ ನುಡಿಯಲು ಮಹತ್ತಾದ ಕಾರಣವಿದೆ. ನನಗಾಗುವ ಅವಮಾನವನ್ನು ತಡೆದುಕೊಳ್ಳಬಲ್ಲೆ. ಆದರೆ ಅಗ್ನಿದತ್ತವಾದ ವೈರಿ ಸಂಹಾರಕವಾದ ಈ ಧನುಸ್ಸು ನನ್ನ ಪೂಜೆಗೆ ಗೌರವಕ್ಕೆ ಅರ್ಹವಾಗಿದೆ. ಈ ಬಿಲ್ಲನ್ನು ಯಾರೇ ಆಗಲಿ ಹೀಯಾಳಿಸಿದಲ್ಲಿ ಅವರನ್ನು ಜೀವಸಹಿತ ಬಿಡಲಾರೆ. ಈ ಪ್ರತಿಜ್ಞೆಯಿಂದಾಗಿ ಧರ್ಮಜನನ್ನು ವಧಿಸಬೇಕಾಗಿದೆ. ಸುಡು ಗಾಂಡೀವವ ಎಂದು ಅಣ್ಣನಿಂದಲೇ ಹೇಳಲ್ಪಟ್ಟ ಮೇಲೆ ಮತ್ತೇನು ಉಳಿಯಿತು?
ವಿಜಯನ ನುಡಿಗಳನ್ನು ಆಲಿಸಿ ಧರ್ಮಜನು, ಅರ್ಜುನನ ಪ್ರತಿಜ್ಞೆ ನೆರವೇರಲು ನಾನು ಸದಾ ಸಿದ್ಧನಾಗಿದ್ದೇನೆ. ಇಹದ ಗೊಡವೆಯೇ ಇಲ್ಲದ ನನಗೇಕೆ ಬಾಳಿನ ಆಶೆ? ಕೃಷ್ಣ, ನನ್ನನ್ನು ಕೊಲ್ಲಲು ಆತಂಕಪಡಿಸಬೇಡ ಎಂದನು. ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಕೃಷ್ಣನ ಮುಖದಲ್ಲಿ ಮುಗುಳ್ನಗೆ ನಲಿದಾಡಿತು. ಪಾಂಡುನಂದನ, ನಿನ್ನ ತಮ್ಮನ ಮೇಲೆ ಒಂದಷ್ಟು ಮಮತೆ ಇಲ್ಲವೇ? ಇವನು ಈ ದುಷ್ಕಾರ್ಯವನ್ನು ಎಸಗಿದರೆ ಅವನಿಗೆ ನರಕ ಪ್ರಾಪ್ತಿಯಲ್ಲದೆ ಮತ್ತೇನಿದೆ? ಸಾಕಿ ಬೆಳೆಸಿದ ಅರಗಿಣಿಯನ್ನು ನರಕಕ್ಕೆ ತಳ್ಳುವ ಮನ ಮಾಡಿದೆ. ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ. ಧನ್ಯವಾದಗಳು.